ಇದ್ದವ ತಮ್ಮ ಯಾತಕ್ಕೆ ಮಲಗಿ ಹೇಳಿ ಬರಿ ತರೆಯ ಮೇಲ್ಕೆಡೆದ ಅಗ್ರಜನ ಕಂಡು ತಾನೇ ಕೆಟ್ಟವನು ಬಂಡೆಯ ಮೇಲೆ ಉದ್ದಕ್ಕೆ ಮಲಗಿ ಏನೇನು ಬಡಬಡಿಸ್ತಾ ಇದ್ದೀಯ. ಯಾರು ಮಲಗಿದ್ದು? ನೀನು. ಕೆಳಗೆ ಬಿದ್ದರೆ ಮರ್ಯಾದೆಯ ಪ್ರಶ್ನೆ ಎಂಬುದಾಗಿ ಭಾವಿಸಿ ಮೇಲೆ ಬಿದ್ದೆ ತಮ್ಮ. ಈಗ ಮರ್ಯಾದೆಗೆ ಬೇಕಾಗಿ ಬೇಚಾಡುವುದು ಹೇಳುವುದಕ್ಕಾಗುವುದಿಲ್ಲ. ಏನಾಗಬೇಕು? ಕೈ ಕೊಟ್ಟ ಅಭ್ಯಾಸ ಇದೆಯೋ? ಕೈ ಮಧ್ಯ ಹಾಗಿದ್ರೆ ಒಮ್ಮೆ ಕೊಡು. ಕೊಟ್ಟೆ ಕಾಯಿ ಹೇಳಿದ್ದು ಧರ್ಮಕ್ಕೆ ಸಿಗುತ್ತದಂತ ಒಟ್ಟು ಕುಡಿಯುವುದಲ್ಲ, ಸ್ವಲ್ಪ ಆಲೋಚಿಸಿ. ಹೆಚ್ಚು ಕುಡಿದ್ರೆ ಹೀಗೆ ಆಗುವುದು. ಸಾಕಾಗುತ್ತದದು. ಅಮ್ಮ ಅಣ್ಣ ಕುಡಿಯುವುದಕ್ಕಿಲ್ಲ ಅಂತ ಆಲೋಚನೆ ಮಾಡಿ ಬಂದದ್ದು. ಮತ್ತೆ ಆದ್ರೆ ಅದು ಎದುರು ಕಂಡಾಗ ಹೇಳಿದ್ದು ಮರ್ತು ಹೋಯ್ತು, ಎದುರಿದ್ದದು ಒಳಗಾಯ್ತು. ಹೌದು. ಹೊಟ್ಟೆ ತುಂಬಾ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಹೊಟ್ಟೆ ಉಪ್ಪೇರಿತು, ಉಚ್ಛ್ವಾಸ ನಿಶ್ವಾಸ ಸರಿಯಾಗಿ ಆಗುವುದಿಲ್ಲ, ಗಾಳಿ ಹೋಗುವುದಿಲ್ಲ ಒಳಗೆ. ಅಮ್ಮ ಅಣ್ಣ ಹೇಗಾಗಿದೆ ಬೇಟೆ? ಭರ್ಜರಿ ಬೇಟೆ. ಏನು ತಿಂದೆ, ಏನು ತಂದೆ, ಹೇಳು ನನ್ನ ಮುಂದೆ. ಮೃಗಗಳ ಮರ ಸುತ್ತ ಹೊರಟ ಸಮಯ. ಒಬ್ಬಿದ ಕಾಡು ಕೋಣ ಬಿಡ್ಲಿಲ್ಲ, ಶರವೇಗದಿಂದ ಧಾವಿಸಿದೆ. ಅದರ ಕೋಟುಗಳಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗಿದೆ, ಮಾಂಸ ತಿಂದೆ. ಕೋಡನ್ನು ದೂರಕ್ಕೆ ಬಿಸಾಡಿ. ದೂರ ಬಿಸಾಡಿದ್ರು ಸುಖ ಇಲ್ಲ. ಹೊಂಡ ತೆಗೆದು ಹುಗಿದು ಬಾ. ಅದ್ಯಾಕೆ? ಇಲ್ಲದಿದ್ರೆ ನಾಳೆಯೂ ಸಿಗುವ ಸಂಬಳ ಉಂಟು. ಬೇಗ ಸಿಗ್ಲಿಕ್ಕಿಲ್ಲ. ಹೊಟ್ಟ ತುಂಬಿತು. ಅಷ್ಟರಲ್ಲಿ ಅನ್ನ ನೆನಪಾಯಿತು. ಹೊಟ್ಟೆದ ಮೇಲೆ ಮೇಲೆ
ಹೋದದುಂಟೆ? ಇಲ್ಲ ಇಲ್ಲ ಇಲ್ಲ. ಏನು ಮಾಡೋಣ ಎಂದು ಆಲೋಚಿಸುವಾಗ ಅಣ್ಣ ಒದೆಗಳ ಎಡೆಯಿಂದ ಚಿಗರೆಗಳು ಚಿಗರೆ ಜಿಂಕೆ ತೋರಿಸಿಕೊಟ್ಟದು ನಾನಲ್ವಾ? ಜಿಂಕೆ ಮಾಡಿ ಓಡ್ತಾ ಇದ್ದೆ ನೋಡ್ಲ ಮಗ. ಬಿಡಬೇಡ 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 ಅಂತ ಹೇಳಿ ನಾನು ಬಿಡುವವನು ಹಿಡಿ 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 ಅಪ್ಪಾಳಿಸಿದ್ದೇನೆ. ಮಾಂಸ ಮಾಡಿ ತಂದಿದ್ದೇನೆ. ಅಯ್ಯೋ ನನ್ನ ಹೊಟ್ಟೆ ಆವಾಗಲೇ ತುಂಬಿ ಆಗಿದೆ. ಇನ್ನು ನೀರು ತಂದದನ್ನು ಎಲ್ಲಿಗೆ ತಿನ್ನು? ಏನು ತಂದದ್ದು ನಿನಗ? ಮತ್ತೆ ಹುಚ್ಚಿ ಹಿಡಿಬೇಕು ನಿನಗೆ ಕೊಟ್ಟು ಮರ್ಯಾದೆ ತೆಗೀತು. ಅದು ಶುಂಭಗೆ ಈ ವಡೆ. ನಿನ್ನ ಬೇಟೆ ಹೇಗಾಯ್ತು? ನಾನು ಬೇರೆ ದಾರಿ ನೋಡಿದೆ. ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಕೆರಳಿದ ಕೇಸರಿ ಗರ್ಜಿಸ್ತಾ ಬರ್ತಾ ಇದ್ದೆ. ಏನು ಮಾಡಿದೆ? ಕೇಸರಿಯ ಬಾಲಕ್ಕೆ ಕೈ ಕೊಟ್ಟೆ. ದರ 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 ದರ. ಎಷ್ಟು ಎಂತದ್ದು ಹೇಳಿದಲ್ಲ? ಎಳೆದೆ? ಹೌದೌದು. ದರ ದರನ ಎಳೆದೆ ಪಟಕ್ಕ ಬಡಿದೆ. ಸತ್ತಿತ? ಮಾಂಸ ಒಂದು ಕಡೆ, ಚರ್ಮ ಒಂದು ಕಡೆ, ರಕ್ತ ಒಂದು ಕಡೆ, ಬೇರೆ ಬೇರೆ ಆಯ್ತು. ಮೊದಲಾಗಿ ಇಳಿತಿತ್ತು ರಕ್ತ. ರಕ್ತ ಅಲ್ಲಿಗೆ ಬಾಯಿ ಕೊಟ್ಟೆ. ಗಳ 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 ಕುಡಿದೆ. ಮತ್ತೆ ಮಾಂಸ ಮಾಂಸ ಒಂದೇ ಒಂದು ಎಲವಿರಲಿಲ್ಲ. ಎಲ್ಲವನ್ನು ಬಾಯೊಳಗೆ ಹಾಕಿದೆ. ನ್ಯಾಮ 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 ಜಗಿದೆ. ಎಲುಬನ್ನು ಕಟಕಟನೆ ಕಡಿದು ಚರ್ಮವನ್ನು ಹರಿದ. ಅದ್ಯಾಕೋ ಚರ್ಮ? ಅದು ಬೇಸಿಗೆಗಾಲ ಬರುವಾಗ ಬಿಸಿಲಿಗೆ ಹಾಕಿ ಒಣಗಿಸಿ ಕರ್ಕುರು ಕರ್ಕುರು ಅಂತ ತಿನ್ಲಿಕ್ಕೆ ಬಹಳ ಒಳ್ಳೆಯದು. ಹೌದಾ? ಸ್ವಲ್ಪ ಮೊಳದ ಮಾಂಸ ಹಿಡ್ಕೊಂಡು ಬಂದೆ. ಅದೇನು ಸ್ವಲ್ಪ? ನನಗೆ ಸಿಕ್ಕಿದ್ದೇ ಎಷ್ಟು? ಅದೇನು ಹಾಗೆ? ಈಗೀಗ ಸಿಕ್ಕುವುದೆಲ್ಲ ಕಡಿಮೆ ಆಗಿದೆ ಕರ್ಮ. ಹೌದಾ? ಆದ್ರೂ ಹಿಡ್ಕೊಂಡು ಬಂದೆ. ಯಾಕೆ? ಶುಂಭ ಈ ವಡೆ ನಿನ್ನ ಭಾಗ ಹೊಟ್ಟೆ ತುಂಬಿದೆ. ತುಂಬಿದೆ. ಹಸಿವೆ ನಿವಾರಣೆಯಾಗಿದೆ. ಹೀಗಿದೆ. ನೋಡಿದ್ಯಾ ಗಾಳಿಯ ಸಂತಾನ ಉಂಟ ಇಲ್ಲ? ಈ ಗಾಳಿಯಲ್ಲಿ ಹೋಯ್ತು ಅಂತ ಹೋಗುವುದೆಲ್ಲಿಗೆ? ಎಲ್ಲರೂ ಯಾವುದಕ್ಕೋ ತುಂಬಿಸಿಟ್ಟಿದ್ದಾರೆ ತಮ್ಮ. ಹೌದು. ಅದರ ಮುಚ್ಚಳ ತೆಗೆದ್ರೆ ಗಾಳಿ ಬರ್ತದೆ. ಬರುವುದಿಲ್ಲ. ಮತ್ತೆ ನಾವು ಗಾಳಿ ಇಲ್ಲ ಗಾಳಿ ಇಲ್ಲ ಅಂತ ಹೇಳುದು. ಸುಮ್ಮನೆ ಬಬ್ಬೆ ಹಾಕುವುದು. ಏನು ಕೊಡುವುದಿಲ್ವ? ಹೌದು. ಸ್ವಲ್ಪ ಮಲಗದೆ ಯಾವ ಕಾರ್ಯಕ್ರಮವು ವಿಶ್ರಾಂತಿ ಬೇಕೆ. ಹಾಗಾಗಿ ಒಂದು ಕಠಿಣ ನಿರ್ಧಾರಕ್ಕೆ ಬಂದೆ. ಏನು? ಅನಿವಾರ್ಯ ಕಾರಣಗಳಿಂದ ಎಲ್ಲಾ ಕಾರ್ಯಕ್ರಮವನ್ನು ರದ್ದುಪಡಿಸಿ ನಾನು ಮಲಗುವುದು. ಮಲಗುವುದು? ಹೌದು. ಆದ್ರೆ ಮಲಗಬೇಕು ಅಂತಾದ್ರೆ ಗಾಳಿ ಬೇಡ. ಗಾಳಿ ಇಲ್ಲದೆ ನಿದ್ರೆ ಬರುವುದಿಲ್ಲ. ಇಬ್ರು ಇದ್ದೇವೆ. ಹೌದೌದು. ಇಬ್ರು ಮಲಗಿದ್ರೆ ಗಾಳಿ ಹಾಕುದು ಯಾರು? ನಾವು ನಾವೇ ಹೊಂದಾಣಿಕೆ ಮಾಡುವ. ಹೇಗೆ? ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಇಲ್ಲದಿದ್ರೆ ನೀನು ಗಾಳಿ ಹಾಕು, ನಾನು ಮಲಗುತ್ತೇನೆ. ಅದು ಬೇಡ ಅಂತಾದ್ರೆ ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಅದರಲ್ಲಿ ಬೇಸರ ಉಂಟು ಅಂತಾದ್ರೆ ನೀನು ಗಾಳಿ ಹಾಕು, ನಾನು ಮಲಗುತ್ತೇನೆ. ಈಗ ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಮತ್ತೆ ನೀನು ಗಾಳಿ ಹಾಕು, ನಾನು ಮಲಗುತ್ತೇನೆ. ಈಗ ನಾನು ಮಲಗುತ್ತೇನೆ, ಗಾಳಿ ಹಾಕು. ಈಗ ಮಲಗಿದ್ದ ನೀನು? ಮಲಗುದು. ನಾನು ಗಾಳಿ ಹಾಕಬೇಕು. ಹೌದು. ನೀನು ಮಲಗುವುದು, ನಾನು ಗಾಳಿ ಗಾಳಿ ಹಾಕುವುದು. ಮತ್ತೆ ನಾನು ಗಾಳಿ ಹಾಕುವುದು, ನೀನು ಮಲಗುವುದು. ಹೌದೌದ. ನಾನು ಗಾಳಿ ಹಾಕುವುದು, ನೀನು ಮಲಗುವುದು. ಹೌದು. ನೀನು ಮಲಗುವುದು, ನಾನು ಗಾಳಿ ಹಾಕುವುದು. ಹೌದಾ? ಮತ್ತೆ ನಾನು ಮಲಗುವುದು ಯಾವಾಗ? ಹೋ, ನಿನಗೂ ಮಲಗಬೇಕು. ನಿನ್ನ ಹಾಗೆ ನಾನು ಬೇಟೆ ಆಡಲಿಲ್ವೋ? ಈಗ ಇಲ್ಲ ಅಂತ ಯಾರು ಹೇಳಿ? ಆಯಾಸ ಆಗುವುದಿಲ್ವೋ? ಸಣ್ಣವರು ಆಯಾಸವಾದರೂ ದೊಡ್ಡವರ ಮುಂದೆ ಬೇಡಬಾರದು. ಬೇಡದಿದ್ರೆ ಕಡಿಮೆ ಆಗುತ್ತದೆ. ಈಗ ನಿನಗೆ ನಾನು ಗಾಳಿ ಹಾಕಿದೆ, ನನಗೆ ಬೀಸುವುದಕ್ಕೆ ಯಾರಿದ್ದಾರೋ? ಬಂದರು. ಯಾರು ಬಂದಾರು? ಯಾರಾದರೂ ಬಂದಾರು. ಬಂದಾರು ಹೋದಾರು. ಹೋಗಿ ಆಯ್ತಾ? ಹೋಗುವುದೇ ಒಳ್ಳೇದು. ಹಾಗೆ ಮಾಡುವುದಕ್ಕೆ ಅದೆಲ್ಲ ಆಗುವುದಿಲ್ಲ. ನನಗೂ ಗಾಳಿ ಬೇಕೇ ಬೇಕು. ಇಬ್ಬರಿಗೂ ಗಾಳಿ ಬೇಕು ಅಂತಾದ್ರೆ ನಾವೆಂತದ್ದು ಮಾಡುದು? ಏನು ಮಾಡುದು? ತಮ್ಮ ಯೋಚನೆ ಬೇಡ. ನಮ್ಮ ಅಡಿಯಾಳಾಗಿರುವವರು ದೇವತೆಗಳು. ಆ ದೇವತೆಗಳಲ್ಲಿ ಒಬ್ಬ ಗಾಳಿಗೆ ಅಧಿಷ್ಠಾತ್ರ ದೇವತೆ ವಾಯು. ಅವನಿಗೊಂದು ಆಜ್ಞೆ ಮಾಡು, ಗಾಳಿ ಆದ್ರೂ ಬೀಸಲಿ. ಅವನಿಗೆ ಆಜ್ಞೆಯನ್ನು ಮಾಡಬಹುದು. ಸ್ಥಳ ನೋಡಿದ್ಯಾ? ತಗ್ಗು ಪ್ರದೇಶ ಅಲ್ವೇ? ಸುತ್ತಲೂ ಮರಗಿಡಗಳು ಬೆಳೆದಿಂತಿವೆ. ಇವುಗಳ ಮಧ್ಯದಿಂದ ಬೀಸಿ ಬಂದಾನು ಮಾರು. ಬರ್ಲಿಕ್ಕೆ ಬಂದನು. ನಮಗೆ ಬರುವಾಗ ಎಂತದು ಇಲ್ಲಿ ಏನಿರ್ಲಿಕ್ಕೆ. ನಾವೊಂದು ಉಪಾಯ ಮಾಡು. ಹೇಗೆ? ಅವ ಇರುವ ಜಾಗಕ್ಕೆ ನಾವು ಹೋಗುವ. ಅಲ್ಲಿಗೆ ನೋಡು, ತುಗಿನಾದ್ರಿಯ ತುತ್ತ ತುದಿ ನಮ್ಮನ್ನು ಕೈ ಬೀಸಿ ಗೋಚರಿಸುತ್ತಾ ಇದೆಯಲ್ಲ. ಆರ್ಜನೆ ಮಾಡಿದ ಮನೋವೇಗದ ಬಲವೇ ಇದೆ. ತಪ್ಪಲನ್ನು ಬಿಡುವ. ಕಾಡುವ ತುಗಿನಾಚರದ ತುತ್ತ ತುದಿಯನ್ನು ಯಾರು ಬೀಸು 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 ಬೀಸು. ತಂಗಾಡಿಯಾಗಿ ಬೀಸು.
ಇನ್ನು ಜಾಗ ಇಲ್ಲ, ಎಲ್ಲಿಗೆ ಇಳಿಯುತ್ತಾ? ಇನ್ನು ಇಳಿದ್ರೆ ಏರುವುದು ಯಾವಾಗ? ಯಾವ ದೇವಿ? ಅದು ಸಗಮ ಗಮನ ಮಗನಿ ದನಿಮ ಸರಿಮ ನಿಗಮ ಗಮ ಗಮ ಆರುತ ಗೋಯನವ ಕರ ಅವರಿಗೆ ಹೃದಯದ ಸಂತಾನ ಇದೆ. ಅವರವರು ಹೃದಯ ಶೂನ್ಯರೇ ಸರಿ. ನಾವು ಹೃದಯವಂತ ಕಲಾಪ್ರಿಯರು, ಕಲಾ ಪ್ರೇಮಿಗಳು. ಹಾಗಾಗಿ ಮೈಯೆಲ್ಲ ಕಿವಿಯಾಗಿ ಆಲಿಸುತ್ತಿದ್ದೇನೆ. ಏನು ಸ್ವರವು, ಏನು ಇಂಪು, ಏನು ತಂಪು, ಏನು ಕೆಂಪು, ಏನು ಸೊಂಪು. ಶ್ರುತಿ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಸಂಗೀತ ಬಿಡಬಹುದಾದಂತಹ ರೀತಿಯಲ್ಲಿ ಹೊರಹೊಮ್ಮುವ ಗಾನ ಸುದ್ದಿ, ಗಾನಾಮೃತವಿದು. ಗೊಂಡಾರಣ್ಯ ಸರಿ, ಸೂರ್ಯ ರಶ್ಮಿಯೇ ಒಳಪ್ರವೇಶ ಮಾಡುವುದಿಲ್ಲ. ಇಲ್ಲ. ಅಂತಹ ಈ ಕಾಡಿಗೆ ಬಂದು ನಿರ್ಭೀತವಾಗಿ, ಸುಲಲಿತವಾಗಿ, ಸುರಾಗವಾಗಿ, ಸುಗಮವಾಗಿ ಹಾಡಬೇಕು ಅಂತಾದ್ರೆ ಈ ಹಾಡುಗಾರ, ಮೋಡಿಗಾರ, ಸೊಗಸುಗಾರ ಯಾರು? ಯಾವ ಸಂಗೀತಗಾರ ಬಂದದ್ದಿಗೆ? ಬರೇ ಸಂಗೀತಗಾರನಲ್ಲೂ ಮತ್ತೆ ಸಂಗೀತದಲ್ಲಿ ಪ್ರೌಢಿಮೆಯನ್ನು, ಪ್ರಬುದ್ಧತೆಯನ್ನು ಮೆರೆದ ಮಹಾನ್ ಕಲಾವಿದ, ಸಂಗೀತ ವಿದ್ವಾಂಸ. ಅದು ಯಾರು, ಯಾಕೆ ಏನು ಅನ್ನುವುದನ್ನು ತಿಳಿಬೇಕಲ್ಲ. ಬಹಳ ಮೇಲೆ ಏರಿದ್ದೇವೆ, ತುಂಬಾ ಏರಿದ್ದೇವೆ. ಇಷ್ಟು ಏರಿದ್ರೆ ಎಲ್ಲ ಗೊತ್ತಾಗಲಿಕ್ಕಿಲ್ಲ. ಮತ್ತೆ ಸ್ವಲ್ಪ ಕೆಳಗಿಳಿಯುವ, ಬರೇ ಇಳಿದ್ರು
ಅರ್ಥವಾಗುವುದಿಲ್ಲ. ಹಾ. ಅರ್ಥವಾಗಬೇಕು ಅಂತಾದ್ರೆ ಇಳಿಯುವಾಗಲೇ ನಾವು ಅರಸಬೇಕು, ಹುಡುಕಬೇಕು. ಅರಸುವುದಕ್ಕೆ ಶ್ರಮ ಪಡುವುದು ಯಾಕೆ? ಹಾ. ಆಗದಿಂದ ನಮ್ಮ ಕಿವಿಗಳಿಗೆ ಕೇಳಿಸ್ತಾ ಇರುವುದೇನದು? ಅದು ಸ್ವರ 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 ಸ್ವರವಿದು ಅದು ಅಲ್ಲಿ ಸ್ವರವಿದು ನಡೆ ತರಲು ಮುಂದಕ್ಕೆ ನಡೆ ತರಲು ಮುಂದಕ್ಕೆ ಯಾರು ಕಂಡು ಯಾರು?
ಅಣ್ಣ, ನಾನೀಗ ಎಲ್ಲಿರುವೆ? ನೀನು ಕಾಡಿನ ಮಧ್ಯದಲ್ಲಿಯೇ ಇರುವೆ. ಅದಲ್ಲ, ಮತ್ತೆ ಯಾವುದು? ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯು. ನೀನು ಭೂಮಿಯ ಮೇಲೆ ಇದ್ದಿ ಪುಣ್ಯಾತ್ಮ. ಕನಸೋ ನನಸು ಹ, ಯಾವುದು ಗೊತ್ತಾಗುತ್ತದೆ? ಏನದು ಹಾಗೆ? ಸುಖಿನಾದ ಸುತ್ತ ಸುದ್ದಿಯನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲ ಕೇಳಿಸಿತನು ಸ್ವರ. ಸ್ವರ ಸ್ವರ ಬಿಡಿದು ನಡೆದರಳು ಮುಂದಕ್ಕೆ ಆಗ್ರಹಿಸಿದೆವು ಪರಿಮಳ. ಪರಿಮಳ. ಪರಿಮಳವು ಸ್ವರವು ಎರಡನ್ನು ತಿಳಿಯಬೇಕು ಅಂತ ಕದಂಬ ಕಾಂತಾರವನ್ನು ಹೊಕ್ಕವರು ನಾವು. ಹ. ಹಾಗೆ ಮುಂದೆ ಹೋದೆ ತಮ್ಮ, ಮುಂದೆ ಹೋದೆ. ಮುಂದೆ 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 ಹೋಗಿ ನೋಡ್ತೇನೆ. ಅರರೇ, ಅರರೇ, ನನ್ನ ಕಣ್ಣುಗಳಿಗೆ ಹ, ಕೋಟಿ ಸೂರ್ಯನ ಪ್ರಭೆಯೇ ಬಂದು ರಾಜ್ಯದ ಹಾಗಾಯಿತು. ಹ, ಮಿಂಚಿನ ಬಳ್ಳಿಯೇ ಬಂದು ಬಡಿದಂತ ಅನುಭವವಾಯಿತು. ಹೌದು. ಕಣ್ಣು ಬಿಡುವುದಕ್ಕಾಗದಿದ್ರು ಕಣ್ಣು ಬಿಟ್ಟು ನೋಡ್ತೇನೆ. ಏನು? ಕಣ್ಣ ಮುಂದೆ ನಮ್ದೆ ಒಬ್ಬಳಾಕೆ ಹ, ಸೌಂದರ್ಯವತಿಯಾದ ಹೆಣ್ಣು, ಹೆಣ್ಣು. ಚಿನ್ನದ ಉಯ್ಯಾಲೆಯಲ್ಲಿ ಉಯ್ಯಾಲೆ ನಾಡುತ್ತಾ ಸಂಗೀತವನ್ನು ಪಾಡುತ್ತಾ ಸೆರಗನ್ನು ಗಾಳಿ ಗೊಡ್ಡುತ್ತಾ ಹ. ಕುಡಿ ನೋಡಿ